ಸ್ಯಾಟರ್ಡೆ ವ್ಲಾಗ್ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಕಿಚನ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನಿನ್ನೆ ಆನಂದ್ ಟಿವಿ ಬಾಕ್ಸ್ ಇಡಕ್ಕೆ ಅಂದ್ಬಿಟ್ಟು ಮೇಲೆತ್ತಿದ್ರು, ಅದರಿಂದ ಎಲ್ಲ ಸ್ವಲ್ಪ ಧೂಳಾಗೋಗಿತ್ತು. ಹಾಗಾಗಿ ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಫ್ರಿಜ್ನೆಲ್ಲನೂ ಒರೆಸ್ಕೊಂಡು ಹಾಗೆ ಒಳಗಡೆನೂ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ನಾನು ಯಾವಾಗಲೂ ಅಷ್ಟೇ ಫ್ರಿಜ್ಜಲ್ಲಿ ಕಾಳುಗಳನ್ನು ಕೂಡ ಸ್ಟೋರ್ ಮಾಡಿ ಇಡ್ತೀನಿ. ಕೆಲವೊಂದು ಕಾಳುಗಳು ನಾವು ಹೊರಗಡೆ ಇಟ್ಟರೆ ಹುಳ ಆಗಿಬಿಡುತ್ತೆ, ಅವರೆಕಾಳು, ಹುರುಳಿಕಾಳು ಈ ಥರದ್ದೆಲ್ಲ. ಹಾಗಾಗಿ ನಾನು ಫ್ರಿಜ್ಜಲ್ಲೇ ಇಟ್ಕೊತೀನಿ ಕಾಳುಗಳನ್ನ. ಅದಾಗಿದ್ಮೇಲೆ ಆಯಿಲ್ ಡಬ್ಬ ಇತ್ತಲ್ಲ ಅದನ್ನೆಲ್ಲನೂ ಕೂಡ ವಾಶ್ ಮಾಡಿ ನೀಟಾಗಿ ಅಲ್ಲೂ ಕೂಡ ಎಲ್ಲ ಒರೆಸ್ಕೊಂಡೆ. ಆಗಿದ್ಮೇಲೆ ಗ್ಯಾಸ್ ಸ್ಟವ್ ಇಟ್ಟಿರ್ತೀನಲ್ಲ, ಅಕ್ಕಪಕ್ಕ ಎಲ್ಲ ಸ್ವಲ್ಪ ಆಯಿಲ್ ಜಿಡ್ಡಾಗಿತ್ತು, ಹಂಗಾಗಿ ಅದನ್ನು ಕೂಡ ನೀಟಾಗಿ ಎಲ್ಲ ಒರೆಸ್ಕೊಂಡು ಈ ಕಡೆ ಬಾಕ್ಸ್ಗಳಿದೆಯಲ್ಲ ಇದನ್ನು ಕೂಡ ಎಲ್ಲ ಒರೆಸ್ಕೊಂಡೆ. ಹಾಗೆ ನಾನು ಹೊಸ ಮಿಕ್ಸಿ ತಂದಿರೋದ್ರಿಂದ ಹಳೆ ಮಿಕ್ಸಿ ಇತ್ತಲ್ಲ ಅದನ್ನೆಲ್ಲನೂ ಎತ್ತಿಟ್ಬಿಟ್ಟು ಅಲ್ಲೂ ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು, ಪಾತ್ರೆಗಳಿತ್ತು ಸ್ವಲ್ಪ ಅದನ್ನೆಲ್ಲನೂ ವಾಶ್ ಮಾಡಿಬಿಟ್ಟು, ನಾನು ಯಾವಾಗಲೂ ಅಷ್ಟೇ ಈ ಥರದ್ದೆಲ್ಲ ಕೆಲಸ ಮಾಡಬೇಕಂದ್ರೆ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡಿದ್ರೆ ಕೆಲಸ ಮಾಡ್ತಿದ್ದೀವಿ ಅಂತಲೇ ಅನ್ಸಲ್ಲ. ಸೊ ಫೈನಲ್ ಆಗಿ ಎಲ್ಲನೂ ಕ್ಲೀನ್ ಮಾಡಿಕೊಂಡೆ. ಈ ಥರ ಕಾಣ್ತಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್.